ಗಾಂಧಿನಾಡಿನ ಕುಡುಕರು ನಾವು ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಈಗ ಮುಂದಿನ ಸರದಿ ನಿಮ್ಮೆಲ್ಲ ಪ್ರಶ್ನೆಗಳನ್ನು ವೇದಿಕೆ ಮೇಲಿರುವಂಥ ಗಣ್ಯರು ಆಲಿಸ್ತಾರೆ. ಆಲಿಸಿ ಅವರವರಿಗೆ ಬಂದಂಥ ಪ್ರಶ್ನೆಯ ಮೇಲೆ ಅವರು ಉತ್ತರವನ್ನು ಕೊಡುವಂಥದ್ದು. ನೀವು ಸಚಿವರಾಗಿ ಈ ಇಲಾಖೆಯನ್ನು ನಿರ್ವಹಿಸಿರುವವರೆಗೆ ಒಂದೂ ಲೈಸೆನ್ಸನ್ನು ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಕಮಿಟ್ಮೆಂಟನ್ನು ಈ ವೇದಿಕೆಯಲ್ಲಿ ಮಾಡ್ಕೋತೀರಾ? ಇವತ್ತು ಎಲ್ಲ ವೈನ್ ಶಾಪ್ಸಲ್ಲಿ ಹೆಣ್ಮಕ್ಳನ್ನ ಎಂಪ್ಲಾಯ್ ಮಾಡ್ಕೊಳ್ಳೋದ್ರ ಮೂಲಕ ಅವರು ರಾತ್ರಿ 12-1 ಗಂಟೆಯಲ್ಲಿ ಅವರ ಮಾನ ಮರ್ಯಾದೆ ಬಿಟ್ಟು ಅದು ಆ ಒಂದು ಇನ್ಫ್ಲೂಯೆನ್ಸಲ್ಲಿ ಯಾರು ಆಲ್ಕೋಹಾಲ್ ಹಾಕ್ಕೊಳಕ್ಕೆ ಬರ್ತಾರೆ, ಆ ಇನ್ಫ್ಲೂಯೆನ್ಸಲ್ಲಿ ಅವ್ರನ್ನೂ ಕೂಡ ಬಗ್ಗಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಇದರಲ್ಲಿ ನೀವು ಅದನ್ನು ತಡೆಯುವಂಥ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ವೆಸ್ಟರ್ನೈಸೇಷನ್ನು, ಇಂಡಸ್ಟ್ರಿಯಲೈಸೇಷನ್ನು, ಮಾಡರ್ನೈಸೇಷನ್ನು ಇನ್ನೊಂದು ಮತ್ತೊಂದು ಬಂದು ಹೆಂಗಸರು ಕುಡಿಯೋದನ್ನು ಆರಂಭಿಸಿದ್ದಾರೆ. ಆಯಿತಾ? ನಾವು ಗಂಡಸರಿಗಿಂತ ಕಮ್ಮಿ ಇಲ್ಲ ಅಂತ ಹೆಂಗಸರು ಕುಡಿತಾರೆ. ಗಂಡ ಕುಡಿದ್ರೆ ಸಂಸಾರ ಹಾಳಾಗುತ್ತೆ, ಹೆಣ್ಣು ಕುಡಿದ್ರೆ ಲೋಕಾನೇ ಹಾಳಾಗಿ ಹೋಗುತ್ತೆ. ಏಜ್ ಬಾರ್ ಕುಡಿಯೋರು ಕೊಂಡ್ಕೊಳ್ಳೋದಕ್ಕೆ ಒಂದು ಏಜ್ ಬಾರ್ ಫಿಕ್ಸ್ ಆಗಿದೆ, ಬಟ್ ಅದು ಎನ್ಫೋರ್ಸ್ ಆಗ್ತಿಲ್ಲ. ಅವಲೇ ನೀವು ಹೇಳಿದ್ರ ಕುಡಿಯೋದು ತಪ್ಪಲ್ಲ ಅಂತ. ಕುಡಿಯೋದು ತಪ್ಪಲ್ಲ ಅಂದ್ರ ಈಗ ಇಂಡೈರೆಕ್ಟಾಗಿ ನಮ್ಮ ಯುವ ಪೀಳಿಗೆಗೆ ಕುಡಿಯೋದು ತಪ್ಪಲ್ಲ ಅಂತ ಹೇಳ್ದಂಗಾಯ್ತು. ಸಂಪೂರ್ಣ ಪಾನ ನಿಷೇಧ ಅನ್ನೋದು ನಿಷೇಧ ಮಾಡೋದಂತೂ ಸಾಧ್ಯ ಇಲ್ಲ, ಅದನ್ನು ನಾವು ಒಪ್ಕೊಂಡಿದ್ದೀವಿ. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಯಂತ್ರಣಕ್ಕಾದರೂ ಸರ್ಕಾರದ ಕಡೆಯಿಂದ ಪ್ರಯತ್ನ ನಡೀಬೇಕು. ಎಲ್ಲ ಮಿನಿಸ್ಟ್ರುಗಳು ಮೋದಿ ಬೆಳವಣಿಗೆ ಬಗ್ಗೆ ಹೆಮ್ಮೆ ಅಂತ ಹೇಳ್ತಾರೆ, ಪ್ಲಸ್ ನಮ್ಮ ರಾಜ್ಯದಲ್ಲಿ ಇದನ್ನು ತರಬೇಕು ಅಂತ ಹೇಳ್ತಾರೆ ಹೊರತು ಯಾವುದು ತರ್ತಾ ಇಲ್ಲ. ಹಾಗೆ ಗುಜರಾತ್ ಗಾಂಧಿ ಅಂತ ಹುಟ್ಟಿದಂಥ ರಾಜ್ಯದಲ್ಲಿ ಆಬ್ವಿಯಸ್ಲಿ ಅವರ ತತ್ವಗಳ ತಗೊಂಡು ಅಲ್ಲಿ ನಿಷೇಧ ಆಗಿದೆ, ಮದ್ಯಪಾನ ನಿಷೇಧ ಆಗಿದೆ. ಅವರ ತತ್ವಗಳು ತಗೊಂಡು ಯಾಕೆ ಇಲ್ಲಿ ಮಾಡೋಕ್ಕಾಗ್ತಿಲ್ಲ? ಹೌದು BJP ಗೌರ್ಮೆಂಟ್, ಇದು BJP ಗೌರ್ಮೆಂಟ್. ಈಗ ಮದ್ಯಪಾನ ನಿಷೇಧ ಆಗಿದೆ ಇಂಥ ದಿವಸಗಳು, ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ದಿವಸ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಇನ್ನೊಂದು ಗಣರಾಜ್ಯೋತ್ಸವ ದಿನ ಯಾವುದೋ ಆಗಿರ್ಬೋದು. ಅವತ್ತಿನ ದಿನ ಮದ್ಯ ನಿಷೇಧ ಅಂತ ಅಂತಿರಲ್ಲ, ಆದರೂ ಮದ್ಯ ಮಾರಾಟ ಆಗುತ್ತೆ. ಅದನ್ನ ನಿಲ್ಸೋಕ್ಕಾಗಿದೆಯಾ ನಿಮ್ಮ ಕೈಯಲ್ಲಿ? ಅದನ್ನು ತಡಿಬೇಕಾದಂಥದ್ದು ಆರಕ್ಷಕರು, ಅಂದರೆ ನಮ್ಮ ಪೊಲೀಸ್ನವರು. ಅವರೇ ಮಾಮೂಲಿ ಇಸ್ಕೊಂಡು ಅದಕ್ಕೆ ಅವಕಾಶ ಕೊಡ್ತಿದ್ದಾರೆ. ಅದನ್ನು ಯಾವಾಗ ತಡೆಯೋಕ್ಕಾಗುತ್ತೆ? ನಿಮ್ಮ ಕೈಲಾಗುತ್ತಾ? ಜಾಸ್ತಿ ಟ್ಯಾಕ್ಸ್ ಬರ್ತಾ ಇರೋದು, ಕಂದಾಯ ಆದಾಯ ಎಲ್ಲ ಬರ್ತಾ ಇರೋದು ಲಿಕ್ಕರಿಂದನೇ. ಅದನ್ನು ಕಮ್ಮಿ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಏನಂತಂದರೆ, ಒಂದು 100 ರೂಪಾಯಿ ಇರೋದನ್ನ ಡೈರೆಕ್ಟ್ 500 ಮಾಡಿ. ಆಟೋಮೆಟಿಕಲ್ಲಿ ಪೂರಿರೋನು ಕುಡಿಯೋದೇ ಇಲ್ಲ, ಗೊತ್ತಾಯ್ತಾ? ಕುಡಿಯೋದೇ ಇಲ್ಲ ಅವನು. ಅದನ್ನ ಬಿಟ್ಟು ಎಂತ ಐಡಿಯಾ ಕೊಟ್ಬಿಟ್ರಿ ರೇಣುಕಾಚಾರ್ಯ ಅವ್ರಿಗೆ. ಇವಾಗ ಹಳ್ಳಿಗಳಲ್ಲಿ ಬಡವರು ಎಲ್ಲ ಕೆಲಸ ಮಾಡಿ ಏನೋ ಸುಸ್ತಾಗಿರ್ತಾರೆ, ನೈಟ್ ಬಂದು ಕುಡಿತಾರೆ. ಆದರೆ ಈ ಗೌರ್ಮೆಂಟ್ ಅಫೀಸಿಯಲ್ಲು ಡಾಕ್ಟ್ರುಗಳು ಇವರೇ ಕುಡಿದ್ರೆ ಇವ್ರೇನು ಕಷ್ಟಪಟ್ಟವ್ರು ಅಂದ್ಬಿಟ್ಟು ಅವ್ರನ್ನ ಕರೆಸಿ ಕುಡಿಸ್ಬೇಕು ಅಂತಿರ್ತಾವೆ. ಕುಡಿದಿರ್ತಾರೆ, ಅದಕ್ಕೋಸ್ಕರ ನೆಮ್ಮದಿಗೋಸ್ಕರ ಅಂದ್ರೆ ಕುಡಿದಿರ್ತಾರೆ. ನಿಮ್ದೊಂದು ವಾದ ಇದೆ, ಕಷ್ಟಪಡೋರೆಲ್ಲ ಕುಡಿಬೇಕು ಅಂತ. ಅಲ್ಲ ಅವರು ಕಷ್ಟಪಟ್ಟು ಇದ್ ಮಾಡಿರ್ತಾರಲ್ವಾ, ಅದಕ್ಕೆ ನೆಮ್ಮದಿಗೋಸ್ಕರ ಏನೋ ಕುಡ್ದಿರ್ತಾರ, ಗೊತ್ತಿದ್ದೋ ಏನೋ ಕುಡ್ದಿರ್ತಾರ. ಆದ್ರೆ ಇವರು ಗೌರ್ಮೆಂಟ್ ಅಫೀಸಿಯಲ್ ಆಗಿದ್ದು ಎಂಜಾಯ್ ಮಾಡೋ ಕುಡಿತಾರಲ್ಲ, ಇದು ಕನ್ಫರ್ಮ್ ಆಯ್ತು. ಕುಡುಕರ ಸಂಘ ಅಂತ ಏನಾದ್ರು ಆಯ್ತು ಅಂದ್ರೆ ಅದ್ರ ಅಧ್ಯಕ್ಷರು ನೀವೇನೆ. ಕುಡಿದು ಬಂದು ಗಂಡ ತನ್ನ ಹೆಂಡತಿಗೆ ಮಾಡುವಂಥ ದೌರ್ಜನ್ಯ ತಡೆಯಟ್ಟಲು ಇನ್ನೂ ನಿಮಗೆ ಎಷ್ಟು ವರ್ಷ ಬೇಕು? ಇನ್ನೂ ಎಷ್ಟು ಸರ್ಕಾರ ಬೇಕು? ಬೆಂಗಳೂರಿನ ಹಲವು ಅಂಗಡಿಗಳ ಮುಂದೆ, ಮದ್ಯದ ಅಂಗಡಿಗಳ ಮುಂದೆ ಅವಕ್ಕೆ ಮಾರಾಟ ಮಾಡೋ ಪರವಾನಗಿ ಮಾತ್ರ ಇದೆ. ಆದರೆ ಅಲ್ಲೇ ಟೆಂಪರರಿ ಆಗಿ ಅವರಿಗೆ ಕುಡಿಯೋ ಒಂದು ವ್ಯವಸ್ಥೆನ ಹಾದಿ ಬೀದಿನಲ್ಲೇ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ನಿಯಂತ್ರಣ ಮಾಡಬೇಕು. ದರ್ಶನ್ ಎಜುಕೇಟೆಡ್ ಫೆಲೋ, ಅವ್ರಿಗೇನು ಮಾಡ್ತೀರಿ? ಹೆಂಗಸ್ರು ಎಲ್ಲರೂ ಎಜುಕೇಟೆಡ್ ಆಗಿರಲಿ, ಎಜುಕೇಟೆಡ್ ಆಗದೇ ಇರಲಿ, ಎಲ್ಲರೂ ಕಂಟ್ರೋಲ್ ಮಾಡೋಕ್ಕೆ ಹಸ್ಬೆಂಡ್ಸ್ ಕುಡಿತಾರೆ ಅಂಥೇಳಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಸರ್ಕಾರನೇ ಏನಾದರೂ ಇದಕ್ಕೆ ಒಳ್ಳೆ ಡಿಸಿಷನ್ ತಗೊಂಡು ಅವರೇ ಇದನ್ನು ಕಂಟ್ರೋಲ್ ಮಾಡಬೇಕು. ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ, ಆದರೆ ಎಲ್ಲರೂ ಮಧ್ಯದಲ್ಲೇ ಬಿತ್ಕೊಂಡು ಒಳ್ಳಾಡ್ತಾ ಇರ್ತಾರೆ ಈ ರೋಡ್ಗಳಲ್ಲಿ. ಅವ್ರು ಬಂದು ಏನು ಅಂದ್ಕೊಳ್ಳಲ್ಲ ನಮ್ಮ ದೇಶನ, ಅದೊಂದು ತುಂಬ ಅವಮಾನಕಾರಿಯಾಗತ್ತೆ. ಗುರು ಬ್ರ್ಯಾಂಡಿ, ಗುರು ವಿಸ್ಕಿ, ಗುರುದೇವ ಬಿಯರಾಯ ನಮಃ ಅಂತ. ದಯವಿಟ್ಟು ನಾನು ಏನಂತೀನಿ ಅಂದರೆ, ಮುಂದಿನ ಪೀಳಿಗೆಗೆ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತಲೇ ಇರಲಿ ಸರ್. ಈ ಥರ ಆಗೋದು ಬಿಡಬೇಡಿ. ಕುಡಿಯೋದು ನಿಲ್ಲಿಸಿ. ಫಸ್ಟ್ ಮನೆಯಲ್ಲಿರ್ತಕ್ಕಂಥ ಹೆಂಗಸರುಗಳು ಇದನ್ನು ಫಸ್ಟ್ ಅವಾಯ್ಡ್ ಮಾಡಿ, ಆವಾಗ ಆಟೋಮೆಟಿಕ್ಕಾಗಿ ಎಲ್ಲ ಕಡಿಮೆ ಆಗುತ್ತೆ. ನಮ್ಮ ಗ್ರಾಮ ಪ್ರದೇಶದಾಗೆ ಸರಾಯಿ ಪ್ಯಾಕೆಟ್ ಇತ್ತು, ಪಾಪ 10 ರೂಪಾಯಿ ಒಂದು ಪ್ಯಾಕೆಟ್, 2 ಪ್ಯಾಕೆಟ್ ಕೂಡ ಆರಾಮಾಗಿ ಉಂಡು ಮಲ್ಗಾರವರು ಒಂದು 50 ರೂಪಾಯಿ ಕೂಲಿ ತಗೊಂಡು. ಇವತ್ತು ಬ್ರ್ಯಾಂಡಿ ಶಾಪಿಗೆ ಹೋಗ್ತಾರೆ, 40-50 ರೂಪಾಯಿ ಒಂದು ಕ್ವಾರ್ಟರ್ ಬ್ರ್ಯಾಂಡಿ. ಅವರು ಒಂದು ಕ್ವಾರ್ಟರ್ ಕುಡ್ದು ಆಗೋದಿಲ್ಲ, 2-3 ಬಾಟ್ಲಿ ಕುಡಿಯೋಕೆ ಅವ್ರು ತಾನು 100 ರೂಪಾಯಿ ಕೂಲಿ, ಮತ್ತು 120-20 ರೂಪಾಯಿ ಮತ್ತೆ ಸಾಲ ಮಾಡಕ್ಕೆ ನಾಳೆ ಬರ್ತೀನಿ ಅಂತ ದುಡ್ಡು. ಮುಂದಿನ ದಿನಗಳೇ ಸಾರಾಯಿನ ತೆರಿಬೇಕಿಲ್ಲ ಅಂದರೆ ಫುಲ್ ಮದ್ಯಪಾನ ನಿಷೇಧ ಮಾಡ್ಕೊಂತ ನಾನು ಮನೆ. ಸಮುದ್ರ ಬಾರು ಗಣೇಶ ದೇವಸ್ಥಾನ ಎದುರುಗಡೆನೇ ಇದೆ,
ಅದು ಮೇನ್ ರೋಡಲ್ಲೇ ಇದೆ. ಅದನ್ನು ನೀವು ಮುಚ್ಚಿಸ್ತೀರಾ ಅಥವಾ ಏನು ಮಾಡ್ತೀರಾ ಸರ್? ಹಲವಾರು ಊರೊಬ್ಬ ಜಾತ್ರೆಗಳು ನಡೀತದೆ. ಈ ಜಾತ್ರೆಗಳಲ್ಲಿ ಈ ಕುಡಿತದಿಂದನೇ ಗಲಭೆಗಳು ಶುರುವಾಗ್ತದೆ. ಅದಕ್ಕೇನಾರ ನೀವು ಕಾನೂನು ತರ್ತೀರಾ? ಈಗೇನೋ ನಮ್ಮ ಸರ್ಕಾರದವರು ಅಲ್ಪ ಸ್ವಲ್ಪ ಒಳ್ಳೇದನ್ನ ಕ್ವಾಲಿಟಿ ಮೇಂಟೈನ್ ಮಾಡಿ ಕೊಡ್ತಾ ಇದ್ದಾರೆ ಕುಡೀರಿ ಅಂತ. ಅದನ್ನೇನಾರ ಸರ್ಕಾರ ನಿಲ್ಲಿಸ್ಬಿಟ್ರೆ ಮನೆಯಲ್ಲ ಶುರು ಮಾಡಿಬಿಡ್ತಾರೆ ಕಾಳ್ಬಟ್ಟಿನ. ನಾನು ಕೇಳೋದೊಂದೇ, ಈ ಸರ್ಕಾರಿ ಅಧಿಕಾರಿಗಳಾಗಿ ಮಾನ್ಯ ಶ್ರೀ ಹೆಗ್ಡೆ ಅವರು ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದರು. ಇದುವರೆಗೂ ಎಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ? ಯಾವುದೇ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲಿ ಅದು ಮಹಿಳಾ ಸಂಘಟನೆಗಳಿಗೆ ಸಂಬಂಧಪಟ್ಟಿರುತ್ತೆ. ಯಾವ ಪುರುಷ ಸಂಘಟನೆಗಳು ಕೂಡ ಇಂತಹ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಭಾಗವಹಿಸೋದಿಲ್ಲ. ಅಯ್ಯೋ ಏನೋ ಲೇಡೀಸ್ ತಂತೆ ಬಿಡಿ ಅಂತಾರೆ. ಈ ಕುಡುಕರಿಗೆ ಸಂಬಂಧಪಟ್ಟಿದ್ದು ಅಂದ್ರೂ ಏನೋ ಲೇಡೀಸ್ ತಂತೆ ಬಿಡಿ ಅಂತ ಒಬ್ಬರು ಹೋಗೋದಿಲ್ಲ. ಈ ಥರ ನಿಮ್ಮಲ್ಲಿ ಅಂಕಿಅಂಶಗಳು ಏನಾದರೂ ಇದೆಯಾ ಸರ್? ಓಕೆ, ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಸು ಎಲ್ಲಿ ಮಾಡಿದ್ದೀರಾ, ಎಷ್ಟು ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ದಯಮಾಡಿ ತಿಳಿಸ್ಬೇಕು. ಹೆಣ್ಮಕ್ಳೇ ಎಲ್ಲರನ್ನೂ ಅವಾಯ್ಡ್ ಮಾಡಬೇಕು ಅಂತ ಎಷ್ಟು ಜನ ಅವಾಯ್ಡ್ ಮಾಡೋಕ್ಕಾಗತ್ತೆ? ಅವ್ರಿಗೆ 4 ಬೀಸ್ತಾರೆ. ಇದನ್ನು ನಿಜವಾಗ್ಲೂ ಹೇಳೋರು ಫಸ್ಟು ಅವ್ರು ಅವಾಯ್ಡ್ ಆಗಲಿ, ಆಮೇಲೆ ಹೆಣ್ಮಕ್ಳ ಬಗ್ಗೆ ತೋರಿಸ್ಲಿ ಅಂತ ನಾನು ಹೇಳ್ತೀನಿ. ಗೌರ್ಮೆಂಟ್ ಇದ್ರ ಬಗ್ಗೆ ಆಗಲೇ ಆ್ಯಕ್ಷನ್ ತೊಗೊಂಡಿದೆ. ಅದರ ಹಣ ಕೊಡ್ತಾ ಇದೆ. ಡಿ ಅಡಿಕ್ಷನ್ ಸೆಂಟರ್ಸ್ಗಳಿಗೆಲ್ಲ ಹಣ ಕೊಡ್ತಾ ಇದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕೊಡ್ತಾ ಇದೆ. ಆದರೆ ಏನಾಗ್ತಾ ಇದೆ ಅಂದರೆ ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ತಾ ಇಲ್ಲ. ಎಸ್ ಸರ್, ಮತ್ತಷ್ಟು ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ನೀವು ಕುಡಿಬೇಡಿ ಅಂತಂದ್ರೆ ನಿಮ್ಮ ಮಾತು ಯಾರು ಕೇಳ್ತಾರೆ? ನಾನೊಬ್ಬ ಅಮಲ ರೋಗಿನ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದಾಗ ನಾನು ಅವ್ರನ್ನ ಹೊರಗಡೆ ತರೋದು ಸುಲಭ ಆಯಿತು. ನನಗೆ ಅವ್ನ ಕೆಲಸ ಕೊಡ್ತಾ ಇವ್ನ ಕೆಲಸ ಕೊಡ್ತಾ ಯಾರಿಗೆ ಕಲಿಸ್ತದೆ? ಕೆಲವು ನಮ್ಮ ಒಳ್ಳೆ ಹೋಯ್ತಾರೆ.